ಗೌಡ್ರು ಭೇಟಿಯಾಗ್ಲಿಕ್ಕೆ ಮನೆಗೆ ಕರೆಸಿದ್ರು, ಗೌಡ್ರು ಇಲ್ಲ ಅಂತ ಕಾಣತ್ತೆ. ಇನ್ಸ್ಪೆಕ್ಟರ್ ಇದಾರೆ, ಬನ್ನಿ ಗೌಡ್ರು. ಗೌಡ್ರೆ ಗೌಡ್ರೆ, ಬಂದ ಏಸುಪಿ ನಿಮ್ಮನ್ನು ಮೀಟಾಗಲು ಬಂದಿದ್ದಾರೆ. ಏ ಗೌಡ, ಲೇ ಕಾಳ, ಅವರವ್ರೇ ಹೊಸ ಇನ್ಸ್ಪೆಕ್ಟರು. ಓಹೋ, ಇನ್ಸ್ಪೆಕ್ಟರ್ ರವಿ ಅವರು. ಪಾಟೀಲ್ ಸಾಹೇಬ್ರಿ, ಕುಳಿತುಕೊಳ್ಳಿ. ಇರಲಿ ಇರಲಿ, ನನ್ನ ಮಾವನ ಮನೆ ಎಂದರೆ ನನ್ನ ಮನೆ ಇದ್ದ ಹಾಗೆ. ಮಾವನವರೇ, ಮನೆಯಲ್ಲಿ ಅಕ್ಕ ಹಾಗೂ ನಿಮ್ಮ ಮಗಳು ಎಲ್ಲರೂ ಕ್ಷೇಮ ಇದ್ದಾರೆ ತಾನೆ? ಎಲ್ಲ ಕ್ಷೇಮವಾಗಿ ಇದ್ದಾರೆ ಸಾಹೇಬ್ರೆ. ತಮ್ಮಂತ ಏನಾದ್ರು ನನ್ನ ಬಳಗ ಬಂಡಾಗಿರುವಾಗ ನನ್ನ ಯೋಗಕ್ಷೇಮದ ಕೊರತೆ ಸಾಹೇಬ್ರೆ. ನೋಡಿ, ಇವಳು ನಮ್ಮ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ, ಇವನು ನನ್ನ ಗೆಳೆಯ ತಲಾಟಿ ರಂಗನಾಥ್ ಅತ್ತ, ಇವನು ನಮ್ಮ ಗೌಡರ ದೇಶಕ್ಕೆ ಅಡ್ಡಾದ ಕುಂಡಿಗಳನ್ನು ತುಂಡಿ ತುಂಡಾಗಿ ಕತ್ತರಿಸಿ ಅನ್ನವಿಟ್ಟ ದನಿಯ ಪ್ರಾಣವನ್ನು ಕೆನಗೆ ಹಾಲು ಬಿಡದ ಕಾಪಾಡುವ ನನ್ನ ಬಲಗೈ ಬಂಟ ಕಾಳ ಅಂತ. ಓಹೋ, ಎಲ್ಲರಿಗೆ ನಮಸ್ಕಾರ. ಅದ್ಯಾಕೋ ಬೆಂಗಳೂರಿಂದ ಬಂದ ನಂತರ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಭೇಟಿ ಆಗ್ಲಿಕ್ಕೆ ಹೇಳಿದ್ರಂತೆ ಗೌಡ್ರೆ? ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್, ಹೇಳಲೇಬೇಕಾಗಿದೆ. ಈ ಊರಲ್ಲಿ ದೊಡ್ಡ ದನಿ ಎನಿಸಿಕೊಂಡಿರುವ ನಾನಿರುವಾಗ ಈ ಊರಲ್ಲಿ ಒಬ್ಬ ಚಿಕ್ಕ ರೈತ ದೊಡ್ಡ ರೈತನಂದಾಗಿ ಮೆರೆಯುತ್ತಿದ್ದಾನೆ. ಸುತ್ತು 27ಗೆ ಈ ರುದ್ರೇಗೌಡನೇ ದನಿ ಅಂತದ್ರಲ್ಲಿ ಅಲ್ಪ ಸ್ವಲ್ಪವನ್ನು ಬೆಳೆದು ತನ್ನ ಬಡವವನ್ನು ಸಿಕ್ಕಾಪಟ್ಟೆ ಒಟ್ಟು ಬಿಟ್ಟಿದ್ದಾನೆ. ಅದಕ್ಕಾಗಿ ನೀನು ನಾನು ಹೇಳಕ್ಕೆ ಕೇಳಿದ್ರೆ ಹೆಣ್ಣಿನ ಅರಮನೆಯನ್ನು ಕಟ್ಟಬಹುದು. ಗೌಡ್ರೆ, ತಂದೆ ಸಿದ್ದರಾಮಯ್ಯ ಅಜ್ಜನ ಆಶೀರ್ವಾದದಿಂದ ನಾನು PS ಆದೆ. ಅದು ಅಲ್ಲದೆ ಬೆಟ್ಟದಂತ ನನ್ನ ಮಾವನನ್ನ ಬೆನ್ನಿಂದಿರುವಾಗ ಹಣ್ಣಿನ ಮನೆ ಕಟ್ಟುವುದರಲ್ಲಿ ಸಂದೇಹವಿಲ್ಲ. ಆದರೆ ಒಗಟಿನ ಮಾತುಗಳು ಆಡ್ತಾ ಇದ್ರಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಗೌಡ್ರೆ. ರವಿ, ಈ ಊರಿಗೆ ದೊಡ್ಡ ಹೆಸರುಗೊಂಡಿರುವ ಆ ಶಿವಾನ ಗೂಡಿಗೆ ಬೆಂಕಿ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನೇ. ಗೌಡ್ರೆ, ನೀವು ಅಂತ ಕೆಲಸ ಮಾಡಿದ್ದೀರ? ರವಿ, ಸುಮ್ಮನೆ ಕೈ ಮುಚ್ಚಿ ಹಣ ಕೊಡುತ್ತೇವೆ. ಕಣ್ಣು ಮುಚ್ಚಿ ಕೇಸನ್ನು ತೆಗೆದು ಹಾಕಬಿಡು. ಸಾಹೇಬ್ರ, ನೀವು ಒಮ್ಮೆ ನಮ್ಮ ಕಡೆ ರೊಕ್ಕ ತಗೊಳಕ್ ಸಜ್ಜ ಆದ್ರಿ ಅಂದ್ರ ನಿಮಗೆ ಹಿಂದಾಗಡೆ ತೊಳ್ಕೊಳಕ್ ಸದಕ್ ಕುಡ್ಸೋತಿರ ಅಲ್ಲ, ಬರೀ ತಗೊಳ್ದ ವಿಚಾರ ಮಾಡ್ರಿ ಸ್ವಲ್ಪ. ನೋಡಿ ಇನ್ಸ್ಪೆಕ್ಟರ್, ನಾವು ಹೇಳಿದಾಗ ಕೆಲಸ ಮಾಡುವುದು ನಿನ್ನ ಕೆಲಸ, ನೀನು ಕೇಳಿದಷ್ಟು ಹಣ ಕೊಡುವುದು ನಮ್ಮ ಕೆಲಸ. ಇದಕ್ಕೆ ತಪ್ಪಿದ್ರಿಂದ ಕೋಟಿ ಹೊಟ್ಟೆ ಉಳಿದಿಲ್ಲ, ಈ ಭೂಮಿ ಮೇಲೆ ನೀನು ಉಳಿದಿಲ್ಲ. ಏನಂತೀಯ ಗೌಡ್ರೆ? ನನ್ನ ಹಿಂದೆ ನೀವೆಲ್ಲರೂ ಬೆಂಬಲಿಸಿರುವಾಗ ನಾನು ನಿಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ. ಗೌಡ್ರೆ, ಈ ವಿಷಯ ನನಗೆ ಮೊದಲು ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ನಿಮ್ಮ ಕೇಸನ್ನು ಎಲ್ಲ ಮುಚ್ಚಾಕಿ ಬಿಡ್ತೀನಿ, ಓಕೆ ತಾನೆ? ನಿಮ್ಮ ಹೆಸರೇನು? ರವಿ. ನೋಡ್ರವಿ, ಸದ್ದಿಲ್ಲದೆ ಈ ಕೇಸನ್ನು ತೆಗೆದು ಹಾಕಿದರೆ ಮುಂದೆ ಕರ್ನಾಟಕದ SP ಆಗುತ್ತೀಯ. ಮೈಂಡ್ ಇಟ್. ಅವ್ರೇ, ಈ ಕೇಸಿಗೆ ಹಿಂದೆ ಸೇರ್ತೀನಿ ಅಂದ್ರೆ ಸದಾ ಸಿದ್ಧವಾಗಿ ನಿಮ್ಮ ಸ್ಥಿರ ಋಣಿಯಾಗಿರುತ್ತೇನೆ. ಗೌಡ್ರೆ, ನೀವು ಮತ್ಯಾರಲ್ಲ, ನಾನು
ಆಕಾಶ ನಿಮ್ಮ ಅಕ್ಕನ ಮಗ. ಸುತ್ತು 25 ಹಳ್ಳಿಗೆ ರುದ್ರೇಗೌಡ ಎನಿಸಿಕೊಂಡವರು. ಅಂತದರಲ್ಲಿ ನಾನು PSI ಆಗಿ ನಿಮಗೆ ಯಾವ ಕುಂದು ಕೊರತೆ ಬರದಂತೆ ನೋಡಿಕೊಳ್ಳುತ್ತೇನೆ ಗೌಡ್ರೆ. ನಿಮ್ಮ ಅಳಿಯನಾಗಿ ಸಾಕು ತಾನೆ? ಓಕೆ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಸುಮದಿನ ಮಾರುತಿಯೊಂದಿಗೆ ಅವರಿಗೆ ಅಡ್ವಾನ್ಸ್ ಅಂತ ಹಣ ಕೊಟ್ಟು ಬಿಡಿ, ಆಮೇಲೆ ಭೇಟಿ ಆದ್ರೆ ಆಯ್ತು. ಎಷ್ಟು ಕುಳ್ರಪ್ಪ? ಏ ತಲಾಟಿ, ಹಾ ಅವನು ಎಷ್ಟು ಕೇಳಿದ್ದನು ಅದಕ್ಕಿಂತ ಡಬಲ್ ಕೊಡು. ನಮ್ಮ ಗೌಡ್ರ ಅಂದ್ರೆ ಏನು, ಏನು ಅವರ ಗತ್ತ ಅಂದ್ರೆ ಏನು, ಇಡೀ ಊರಿಗೆ ಗೊತ್ತು ನಮ್ಮ ಗೌಡರ ತಾಕತ್ತು. ಇಂಥವ್ರು ಪ್ರತಿಯೊಬ್ಬ ಗೌಡನ ಬೇಡ ನಿಂತವ್ರ ಬಡಿದ್ರೆ ತಗೊಂಡಿ ಸಣ್ಣಗೆ ಬಹುಶಃ ಹೋಗ್ಬಿಡ್ತಾವ್ರೆ. ಗೌಡ್ರ ಏನಿ ಯಾಕೆ ಕೇಳ್ತಾಡ ಕಾಟ್ಬಿಲ್ರಿ? ನೋಡಿ ತಲಾಟವ್ರಿ, ಹಾ ಇನ್ಸ್ಪೆಕ್ಟರ್ ಎಷ್ಟು ಕೊಟ್ರು ಏನು ಕೊಟ್ರು ಕಡಿಮೆನೆ. ಅವನ ಸೋದರಳಿಯ ಹಾ. ಎಷ್ಟು ಬೇಕಾದ್ರೂ ಕೊಟ್ಟು ಕಳಿಸ್ಬಿಡಿ. ಓಕೆ ನಂದು ನಮ್ಮ ಅಪ್ಪಂದ ಬಲ್ಪ. ಲೇ ತಲಾಟಿ, ಆ ಇನ್ಸ್ಪೆಕ್ಟರ್ ರವಿಗೆ ಹಣದ ರಾಶಿಯನ್ನು ಒಟ್ಟು. ಗೌಡ್ರ ಅಂದ್ರೆ ಏನು? ಈಗ 2 ಲಕ್ಷ ರೂಪಾಯಿ ಕೊಟ್ಟೇನ್ರಿ. ಮತ್ತೇನ್ರಿ ಕಡಿಮೆ ಬಿದ್ರೆ ಹೇಳ್ರಿ. ಅವ್ನು ಒಟ್ಟ ಮನ್ಯಾನ ರೊಕ್ಕ ಇಲ್ಲತ್ತ ನಿಮ್ಗೆ ಸುರುತ್ತಾನ. ಇನ್ಸ್ಪೆಕ್ಟರ್ ನೀವೇನು ಇದರಲ್ಲಿ ಮುಲಾಜಿಟ್ಟುಕೊಳ್ಳಬೇಡಿ, ಧೈರ್ಯವಾಗಿ ಕೇಳು, ಕೊಡಲು ನಾವು ಸಿದ್ಧರಿದ್ದೇವೆ. ಆಯ್ತೆ? ಗೌಡ್ರೆ, ಬಿತ್ತಿದ ಬೆಳೆ ಬೆಳೆದು ಗಿಡವಾಗಿ ಬೀಜನೆ ಕೊಡುವುದ ಹೊರತು ಮರಳು ಕೊಡುವುದಿಲ್ಲ. ನಾನು ನಿಮ್ಮ ಅಳಿಯನಾಗಿ ನಿಮಗೆ ಯಾವ ಕುಂದು ಕೊರತೆ ಬರದಂತೆ, ನಿಮ್ಮ ಮನೆತನಕ್ಕೆ ಕಳಂಕ ಬರದಂತೆ ನೋಡಿಕೊಳ್ತೀನಿ ಗೌಡ್ರೆ. ಯಾರಾದರೂ ನಿಮಗೆ ಅಡ್ಡಿ ಆತಂಕ ಮಾಡಿದರೆ ಒಂದು ಫೋನ್ ಮಾಡಿ, ನಾನು ಯಾವ ಕೇಸ್ ಇದ್ರೆ ಅಲ್ಲೇ ಮುಚ್ಚಿ ಹಾಕ್ತೀನಿ. ಹೋಗಿ ತಾನೆ ಗೌಡ್ರೆ, ಬರ್ತೀನಿ. ಹೋಗಿ ಬಾ ಇನ್ಸ್ಪೆಕ್ಟರ್, ಹೋಗಿ ಬಾ. ನಾಗರಾಜ್, ಕಾಕಿ ಬಂಟಿದ್ದು ನಮ್ಮ ಕೈವಶ ಬಿದ್ದಂತಾಯಿತು. ಇನ್ನು ಮುಂದೆ ಈ ಸೃಷ್ಟಿಕರ್ತನ ಶಿವನಿಗೆ ಗೊತ್ತಿಲ್ಲ ಈ ಜಗದ ಮಣ್ಣೋಟ. ಗೌಡರೇ, ಇನ್ನು ಮೇಲೆ ಈ ಖಾಕಿ ಯಜಮಾನರು ನೀವೇ ಆದಿರಿ. ನಿಮಗೆ ಇದರ ಚಿಂತೆ, ಬಿಟ್ಟು ಬಿಡಿ ಈ ಚಿಂತೆಯನ್ನು. ನೋಡು ನಾಗರಾಜ್, ನಿನ್ನಂತ ಗೆಳೆಯ ನನ್ನೊಂದಿಗೆ ಸಹಕಾರವಾಗಿದ್ದರೆ ಹೊನ್ನಿನ ಅರಮನೆ ಕಟ್ಟಿದ್ರಲ್ಲಿ ಸಂದೇಹವೇ ಇಲ್ಲ. ನೋಡು, ನೀನು ಆಳುಗಳಿಗೆ ಬೋನಸ್ ಅಂತ ಕೊಟ್ಟು ಶೇಂಗಾ ಖರೀದಿಗೆ ಹೋಗಿಬಿಡು. ಓಕೆ ಗೌಡ್ರಿ, ನಾವಿಬ್ಬರೇನು ಒಂದೇ ಗರ್ಭದಿಂದ ಹುಟ್ಟಿದವರಲ್ಲ, ಆದ್ರೂ ನಿಮ್ಮ ಸ್ನೇಹಿತನಾಗಿ ಇರ್ತಾನೆ ಈ ನಾಗರಾಜ. ನೋಡಿ, ನಾವೇನು ಒಂದೇ ರಕ್ತ ಹಂಚಿಕೊಂಡವರಲ್ಲ, ಆದ್ರೂ ನಿಮ್ಮನ್ನು ಸದಾ ಬೆನ್ನಿಂದ ಇರ್ತಾನೆ ಈ ನಾಗರಾಜ. ಇಷ್ಟಾದರೂ ನಂಬಿಕೆ ಇಲ್ಲವೇ ಈ ನಾಗರಾಜನ ಮೇಲೆ? ನಂಬುತ್ತೇನೆ ನಾಗರಾಜ್, ನಂಬುತ್ತೇನೆ. ಇಂದು ನೀನು ನನ್ನ ಗೆಳೆಯ ಅಲ್ಲ, ಒಡನೆ ಹುಟ್ಟಿದ ಸಹೋದರವೆಂದು ತಿಳಿದುಕೋ. ಓಕೆ ಗೌಡ್ರ, ಅದು 10 ಲಕ್ಷ ರೂಪಾಯಿ ಅದ ನೋಡ್ರಿ, ಬುಕ್ಕದಾಗ ಬರ್ಕೊಂಡ್ರಿ. ನೀವು ನೆನಪಿಲ್ಲ ಅಲ್ರಿ, ಎಷ್ಟು ಕೊಟ್ಟಿ ಯಾವಾಗ ಕೊಟ್ಟಿ ಕೇಳ್ತೀರಿ. 10 ಲಕ್ಷ ರೂಪಾಯಿ ಕೊಟ್ಟನ್ರಿ, ಅದೇನೈತೆ ಹೇಳ್ಬಿಟ್ಟು ಅವ್ರಿಗೆ. ನೋಡು ನಾಗರಾಜ್, ನಿನಗೆ ಆಗಲೇ ಹೇಳಿದ್ರಲ್ಲ, ಶೇಂಗಾ ಖರೀದಿಗೆ ಹೋಗು, ಆಳುಗಳಿಗೆ ಬೋನಸ್ ಅಂತ ಹಚ್ಚಿಬಿಡು, ಹಾಗೆ ಫ್ಯಾಕ್ಟ್ರಿ ಕಡೆಗೆ ನೋಡಿಕೊಂಡು ಹೋಗು. ಆಯ್ತು ಗೌಡ್ರಿ, ನಾನೇನು ಹೋಗಿ ಬರಲೇ? रावण का मारना के लिए श्री राम पैदा हुआ, कंसना मारना के लिए श्री कृष्ण पैदा हुआ. आने बेवसे
ಈ ರುದ್ರೇಗೌಡ ಮಾರ್ನ ಕಾಳಿ ಈ ರಾಜ್ ನಾಗರಾಜ್ ಪೈದಾವ ಇದೇ ಈ ನಾಗರಾಜನ ಮೂಲ ಸಿದ್ಧಾಂತ. ಗೌಡ ಹಿಂದಿ ಒಳಗೆ ಏನೋ ಅಂದು ಅದ್ರ ನನಗಂತೂ ತಿಳಿಲ್ಲ, ನಿಮ್ಗೆ ತಿಳಿತಲ್ರಿ? ನೋಡು ತಲಾಟಿ ಅವ್ರಿ, ಹಾ ಅವನಿಗೆ ಬೇಕಾಗಿದ್ದ ಅವನು ಬಡಬಡಿಸ್ತಾ ಇದ್ದಾನೆ. ಹಾ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಳಬೇಡ. ಅಲ್ಲರಿ ಅಂದ್ರೆ ಏನ್ ಗೊತ್ತನ್ರಿ, ಇವೆಲ್ಲ ನಮ್ ಜೋಡಿ ಇದ್ದು ನಮ್ಗ ಏನ್ರಿ ಅದೇ ಛೆ! ಅವನು ನನ್ನ ಒಳ ಹುಟ್ಟಿನ ಸಹೋದರನೆಂದು ಹೇಳಿದ್ದೇನೆ. ಆಯ್ತಾಯ್ತ. ಒಮ್ಮೆ ನಂಬಿದನೆ ಅಂದ್ರೆ ಅವನು ನಂಬುತ್ತೇನೆ. ಅದಕ್ಕೂ ತಪ್ಪಿ ಏನಾದ ಕುತಂತ್ರ ಮಾಡಿದರೆ ನಾನು ಯಾರು? ಸರ್ಪಗಳ ಸರದಾರ, ಸಂಚುನೊಂದಿಗೆ ಹೊಂಚೊಕ್ಕುವ ಸಿಂಹದ ಸರದಾರ. ಸತ್ತೋಡಿಗೆ ಸೂರ್ಯನ ಕೊಳ್ಳಿಟ್ಟು ಸುಟ್ಟು ಭಸ್ಮ ಮಾಡುತ್ತಾಳೆ. ನಮಸ್ಕಾರ ರುದ್ರೇಗೌಡ ದನಿಗಳಿಗೆ. ಓ, ಮಣ್ಣೆ ಶಿವಪ್ಪನವರು. ಮಣ್ಣೆ ಶಿವನ ಕುಳಿತುಕೊಳ್ಳಿ. ಇಲ್ಲಿ ಗೌಡ್ರೆ. ಮತ್ತೇನು ಶಿವನ, ದೊಡ್ಡ ರೈತನಿಸಿಕೊಂಡ ಶಿವಪ್ಪನವರು ನಮ್ಮ ಮನೆಗೆ ಆಗಮನ. ಏನಿಲ್ಲ ದನಿಕರು, ಈ ವರ್ಷ ಬೆಳೆಗಾಲದ ಸ್ಪರ್ಧೆಯಲ್ಲಿ ಈ ನಮ್ಮ ಬೆಳೆಗೆ ಪ್ರಥಮ ಬಾಣ ಪಡೆದಂತ ಜೋಳದ ಗುಡಿಗೆ ಸದ್ದಿಲ್ಲದೆ ರಾತ್ರಿ ಯಾರು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಹುಡುಕಿಡಿದರೂ ಅವರ ಸುಳಿವೆ ಕಾರಣ ತಾವು ದೊಡ್ಡವರಾಗಿ ದೊಡ್ಡ ಮನಸ್ಸು ಮಾಡಿ ಈ ರೈತರಿಗೆ ನ್ಯಾಯ ದೊರಕಿಸಿಕೊಡುತ್ತೀರೆಂದು ನಾನು ನಿಮ್ಮನ್ನು. ಎದ್ದೇಳು ಶಿವಣ್ಣ, ಎದ್ದೇಳು. ನೀನೇ ನಿನ್ನೊಂದಿಗೆ ತಲೆ ಕೆಡಿಸಿಕೊಳ್ಳಬೇಡ. ಈಗಾಗಲೇ ನಾನು ಇನ್ಸ್ಪೆಕ್ಟರ್ಗೆ ದೂರು ನೀಡಿದ್ದೇನೆ. ನೋಡು, ನಿನ್ನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರ್ಯಾದರೂ ಬಂಧಿಸಿದನಂತ SP ಸರ್ ಕೂಡ ಹೇಳಿ ಮಾಡಿದ್ದೀನಿ. ನೀನನ್ನು ತಲೆ ಕೆಡಿಸಿಕೊಳ್ಳಬೇಡ. ಆ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಆಗಲೇ ಅವರು ಬಂಧಿಸಿದಂತ SP ಸರ್ಗೆ ಕೇಳಿ ಮಾತು ಕೂಡ ಹೇಳಿ ಬಂದಿದ್ದೇನೆ. ಎಂತ ಪುಣ್ಯವಂತರಿಗೊಡ್ರಿ ನೀವು. ಚೋಳದ ಗೂಡು ಸುಟ್ಟ ಕಷ್ಟದ ಕಣ್ಣೀರಿನಲ್ಲಿ ಆ ವಿಷಯ ನಿಮ್ಮ ಮುಂದೆ ಹೇಳಬೇಕಂತ ನಾನು ಬಂದ್ರೆ ಬರುವಷ್ಟರಲ್ಲಿ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸದಲ್ಲಿ ನೀವು ತೊಡಗಿದ್ದೀರೆಂದಾಗ ನಿಮಗೆ ದೇವರೆನ್ನಬೇಕೋ ಅಥವಾ ದೇವ ಮಾನವರೆನ್ನಬೇಕೋ ನನಗೊಂದು ತಿಳಿತಾ ಇಲ್ಲ. ನೋಡಿ ಗೌಡ್ರಿ, ಇಷ್ಟೊಂದು ನೀವು ರೈತರ ಮಕ್ಕಳ ಬಗ್ಗೆ ಒಳ್ಳೆಯ ಕೆಲಸ ಮಾಡ್ತೀರಿ ಅಂದಾಗ ನಿಮ್ಮನ್ನ ಆ ಸದ್ಗುರು ಸದಾನಂದ ಅಜ್ಜಿನವರು, ಸಿದ್ದರಾಮೇಶ್ವರ ಅಜ್ಜಿನವರು ಸದಾ ರೀತಿ ನಿಮ್ಮನ್ನು ಕಾಪಾಡಲಿ ಅಂತ ಅವರಲ್ಲಿ ಕರಮಗಿದು ಬೇಡಿಕೊಳ್ತಾ ಇದ್ದೀನಿ. ಶಿವಣ್ಣ, ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೆ ಅದಕ್ಕಾಗಿ, ನಿಮ್ಮಂತ ಬಡವರಿಗಾಗಿ. ಹಿಂದಿದ್ದ ಬಡವರು ಮುಂದೆ ಬರಲೆಂದು. ನೋಡು, ನೀವು ಎಲ್ಲ ರೈತರು ಸೇರಿ ನನ್ನ ಅಧ್ಯಕ್ಷ ಸ್ಥಾನ ಕೊಡಿಸಿರೋದ ಮೇಲೆ ನಾನು ಇದನ್ನು ಮಾಡಲೇಬೇಕಾಗುತ್ತದೆ. ನೋಡಿದ್ದೀರಿ ಕರೆ, ನೀವು ಆಡಿದ ನುಡಿಯನ್ನು ಕೇಳಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುವ ರೈತನಿಗೆ ಆನಂದದ ಸಾಗರವೇ ಉಕ್ಕಿ ಹರಿದಂತಾಗಿದೆ. ನೋಡು ಶಿವಣ್ಣ, ಇಷ್ಟೆಲ್ಲ ನಾನು ಬಡವಣಿಗೆ ಮಾಡಿದರು, ಆದ್ರೆ ನಿನ್ನ ತಮ್ಮ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಅದ ರೈತರನ್ನೆಲ್ಲ ನನ್ನ ವಿರುದ್ಧವಾಗಿ ಮಾತನಾಡಿಸ್ತಾ ಇದ್ದಾನೆ. ನಾನು ಏತಕೈ ಒಪ್ಪಿದ್ದು ಗೊತ್ತಾ? ನಿನ್ನ ಮುಖ ನೋಡಿ ಅವನು ಸುಮ್ಮನೆ ಬಿಟ್ಟೆ. ಎಲ್ಲದಿದ್ದರೆ मरने तुम्हारे दादा नहीं पेशवत सब कितने जरूर होता है. ಗೌಡ್ರೆ, ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕೆಂದ್ರೆ ಇನ್ನು ನನ್ನ ತಮ್ಮ ಮಳ್ಳರಿದ್ದಾನೆ. ಮಳ್ಳ ವಯಸ್ಸಿನಲ್ಲಿ ಏನು ನಿಮಗೆ ತಿಳಿಯಲಾರದೆ ನಿಮಗೆ ಏನಾದರೂ ಅಂತಿರಬಹುದು. ನೋಡಿ, ನನ್ನ ತಮ್ಮ ಮಾಡಿದ ತಪ್ಪಿಗಾಗಿ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ. ಅವನಿಗೆ ಸರಿಯಾಗಿ ನಾನು ತಿದ್ದಿ ಬುದ್ಧಿ ಹೇಳ್ತೇನೆ. ಏ ತಮ್ಮ ಶಿವಪ್ಪ, ತಿದ್ದಿ ಬುದ್ಧಿ ಹೇಳ್ಬೇಕ. ಏನಾರ ತಿದ್ದಿ ಬುದ್ಧಿ ಹೇಳಕ್ ಹೋದ್ರ ಗುದ್ದಾಡ್ನು ಬಾಣು ಅದನವ. ಒಂದಿಟ್ಟು ಚಾಂತಂಗಿ ತಿದ್ದಿ ಬುದ್ಧಿ ಹೇಳ, ಇಲ್ಲ ಆದ್ರೆ ನಮ್ಮ ಗೌಡ ತಲಿ ಕೆಟ್ಟ ಮೊದ್ಲ ಕ್ರ್ಯಾಕ್ ಸುಳಿ ಮಗ ಅದನವ.
ಏನಾರ ಮಾಡಿ ಕೊಂದ್ರೆ ಏನ್ ಮಾಡ್ತೀವಿ ನಾ ಹೇಳಕತ್ತೇನೆ ಚಂದಂಗೆ ತಿಳ್ಕೊ ಅಂತ ಹೇಳಿ ನಿಮ್ ತಮ್ಮ ಬಾ ಕೆಟ್ಟದನ್ಪ ಒಟ್ಟ ಮಾನ್ಯ ನಾನು ಹೇಳಕ್ ಹೋದ್ರ ನನ್ ಮ್ಯಾಗ ಬಂದವ ಅರೇ ಮುದುಕರು ವಯಸ್ಸಾದವರು ದೊಡ್ಡವರು ಸಣ್ಣರು ತಕರಾಗಿಲ್ಲ ಅವಂಗ ಹಂಗ ಎದಿ ಉಸ್ಕೊಂಡ್ ಮ್ಯಾಗ ಬಂದ್ಬಿಡ್ತಾನಪ್ಪ ಇದೆಲ್ಲ ನಮಗ್ ಕೆಲಸ ನಮ್ ಗೌಡ್ ಚಲೋ ನಾ ಒಟ್ಟ ಬಾಳ ಬ್ಯಾಡದು ಅವಂಗ ತಿಳಿಸಿ ಹೇಳಿ ಆತನ ಒಟ್ಟ. ನೋಡ್ರಿ ತಲಾಟೆಯವ್ರಿ, ನೀವೇನು ಚಿಂತೆ ಮಾಡಬೇಡಿ. ಮಳ್ಳನ ತಮ್ಮನಿಗೆ ಒತ್ತಾದರೂ ಆದಾಗಲಿ 2 ಗುತ್ತಿಯಾದರೂ ಆಗಲಿ ನನ್ನ ತಮ್ಮನಿಗೆ ಹಿರಿಯರಾದ ಕರ್ತವ್ಯ ನಾನು ಬುದ್ಧಿ ಹೇಳುವ ಕೆಲಸ ಮಾಡ್ತಾ ಇದ್ದೀನಿ. ಹಾ ಗೌಡ್ರಿ, ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಈ ಸದ್ಯ ನನ್ನ ಮನೆಯಲ್ಲಿ ಕೊಡತಕ್ಕದ ಯಾರುಗಳೆಲ್ಲ ಹಾಗೆ ನಿಂತು ಹೋಗಿಬಿಟ್ಟಿದೆ. ಮನೆ ಹಣ ಖರ್ಚಿಗೆ ಈ ರೈತನ ಕೈಯಲ್ಲಿ ಒಂದು ಕಾಸು ಹಣವಿಲ್ಲ. ಕಾರಣ ಸಮಯಕ್ಕೆ ಸರಿಯಾಗಿ ಮಳೆಯಾಗಿದೆ. ಬಿತ್ತನೆ ಮಾಡಲಿಕ್ಕೆ ಬೀಜಕರ ಗೊಬ್ಬರ ತರಲಿಕ್ಕೆ ನನ್ನ ಹತ್ತಿರ ಹಣವಿಲ್ಲ. ತಾವು ದೊಡ್ಡವರಾಗಿ ದೊಡ್ಡ ಮನಸ್ಸು ಮಾಡಿ ಮುಂದಿನ ಬಿತ್ತನೆಗಾಗಿ 1,000 ರೂಪಾಯಿ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಂಡ್ರೆ ಬೆಳೆ ಬಂದ ನಂತರ ನಿಮಗೆ ಬಡ್ಡಿ ಗಂಟು ಕೊಟ್ಟರು ನಮಗನಾಗುತ್ತೇನೆ ಗೌಡ್ರಿ. ಅಲ್ಲ ಶಿವಣ್ಣ, ಎಂತ ವಿಷಯವನ್ನು ನೀನು ಭಯಪಟ್ಟ ಕೇಳಬೇಕೆ? ನಿನ್ನ ಯಾರು? ನಿನ್ನ ಮೇಲೆ ತುಂಬಾ ವಿಶ್ವಾಸವಿದೆ ಶಿವಣ್ಣ, ತುಂಬಾ ವಿಶ್ವಾಸವಿದೆ. ನೋಡು, ನೀನು ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧನಾಗಿರುವಾಗ ನೀನೇನು ಸಂಕೋಚ ಪಡಬೇಡ. ತಲಾಟೆ ಅವರೇ, ಶಿವಣ್ಣ ಏನು ಕೇಳ್ತಾ ಇದ್ದಾನೆ ನೋಡಿ. 1,000ದಾಗ ಹೆಂಗ್ ಸಾಲ್ತೈತಿ ಶಿವಣ್ಣ? ಒಂದು ಗೊಬ್ಬರ ಚೀಲ ಬರಲ್ಲ 1,000ದಾಗ. ತಗೋ 10,000 ಏನ್ ಗೌಡ್ರು ಕೊಡತ್ತಾರಲ್ಲ. ಏನ್ ನೀ ಲೆಕ್ಕಿ ಮರ ನಾನು ಮನುಷ್ಯ ಅದಿ ಒಡ ತಲೆ ಕೆಡ್ಸೋಬೇಡಿ. ಗೌಡ್ರು ನಾ ಆದ್ರೆ ಹೇಳ್ತೀನಿ, 10,000 ರೂಪಾಯಿ ತಗೊಂಡ್ ಹೋಗ. ನೋಡಿ ತಲಾಟೆಯವರೇ, ಹಾ ನೀವು ಹೇಳುವುದೆಲ್ಲ ಸರಿ ಇದೆ. ಹೌದ್ ಮತ್ತ ಆದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಏನಿಲ್ಲ, ಒಂದಿಟ್ಟು ಉದ್ದ ಆದ್ರೂ ಮ್ಯಾಗ ಹೊಚ್ಕೊಳ ಬರ್ತೈತೆ. ನೀವು 1,000 ರೂಪಾಯಿ ಕೊಟ್ಟರೆ ಹಾ ನನ್ನ ಜೀವ ಒತ್ತಿ ಇಟ್ಟಾದ್ರು ಹಾ. ಹೇಗಾದ್ರೂ ಮಾಡಿ ಭೂಮಿ ತಾಯಿ ಬೀಜ ಬಿತ್ತನೆ ಮಾಡ್ತಾ ಇದ್ದೇನೆ. ಗೌಡ್ರ. ಅದರಲ್ಲಿ ನನ್ನ ಸಂಸಾರ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಆತಳಪ್ಪ, ನಿನಗೆ ಎಟ್ ಬೇಕು ಅಟ್ಟ ಕೊಡ್ತೀವಿ ಗೌಡ್ರ. ಮತ್ತ ಅವ್ ಕೇಳಾಕತ್ತಾನ ಕೊಟ್ಟು ಬಿಡ್ರಿ. ಹಾ, ಕೊಟ್ಟು ಬಿಡಿ. ಹಾಗೆ ಅವನ ಸಹಿ ತೆಗೆದುಕೊಂಡು ಎಲ್ಲಾ ಬಿಟ್ರಿ ಅದನ್ನ ಬಿಡ್ತಾನನ್ರಿ ಗಾದಿ ಪೇಪರ್ದಾಗ. ತಮ್ಮ ಶಿವಪ್ಪ ಹಿಡಿ. ಹೇಳಿ ತಲಾಟಿಯವರೇ. 1,000 ಹೇಳಿದ್ಲ್ಯಾ, ನಾನು ಶಾಂತಿಗೆ ಹೋಗ್ಬೇಕಂತ 1,000 ಇಟ್ಕೊಂಡ್ ಕೂತೀನಿ. ಇರ್ಲಿ, ಇವತ್ತು ತಗೊಂಡ್ಬಿಡು. ತಗೋ ಅಲ್ಲಿ ಹಿಡ್ಕೊ. ತಮ್ಮ ಇದೇನು ಕೊಟ್ಲೇನ? ರೊಕ್ಕ ತಿಳ್ಕೊಬೇಡಿದನ. ಇದು ಗೌಡ್ರ ಮನ್ಯಾನ ಕಾಳಿಂಗ ಸರ್ಪ. ಇದನ್ನ ನೀ ಕರೆಕ್ಟ್ ಆಡಿಸಿ ಅದರಿಂದ ರೊಕ್ಕ ಗೋಳಿ ಮಾಡಿ ಆ ಸರ್ಪ ತಂದ ಗೌಡ ಮನಿಗೆ ಬಿಟ್ಟಿ ಅಂದ್ರ ನಿನ್ನ ಬಾಳ್ವೆ ಪೋಲ್ ಮ್ಯಾಕತ್ತಮ್ಮ. ಜಗತ್ತ ಮೈಮಾರ್ತ ಕುತ್ತೆ ಅಂದ್ರ ಕಾಳಿಂಗ ಸರ್ಪ ನಿನ್ನ ಕುಕ್ಕಿ ಕುಕ್ಕಿ ನಿನ್ನ ಇಡೀ ಸಂಸಾರನ ತಿಂದ ಬಿಡ್ತೈತಿ. ಸ್ವಲ್ಪ ಜಾಕ್. ತಲಾಟಿಯವರೇ, ನೀವೇನು ಚಿಂತೆ ಮಾಡ್ಬಿಡ್ರಿ. ಹೆಚ್ಚಿಗೆ ರೈತರ ಮಕ್ಕಳಿಗೆ ಇಂಥ ದರ್ಪ ದೌರ್ಜನ್ಯ ಕೊಡೋದು ಬಿಟ್ಟು ಬಿಡ್ರಿ. ಇದು ಕಾಳಿಂಗಿ ಸರ್ಪ ಅಂತ ನೀವು ಹೇಳ್ತಾ ಇದ್ದೀರಾ. ಇಂಥ ಒಂದು ಕಾಳಿಂಗಿ ಸರ್ಪ ಅಲ್ಲ, ಇಂಥ 10 ಕಾಳಿಂಗಿ ಸರ್ಪ ಅಂದ್ರು ಈ ರೈತರ ಮಕ್ಕಳು ಎದಕ್ಕೂ ಅಂದಂಗಿಲ್ಲ, ಯಾರಿಗೆ ಅನ್ಯಾಯ ಮಾಡಂಗಿಲ್ಲ. ಕಾಳಿಂಗಿ ಸರ್ಪ ಎದುರಿಗೆ ಬಂದಾಗ ಅದನ್ನ ನಾವು ಕಚ್ಚಿದ್ರೆ ಅದನ್ನ ನಮ್ಮ ಹೊಳ್ಳಿ ವಿಷ ಆಗಿ ಪರಿಣಾಮ ಮಾಡ್ತೈತಿ. ಅದಕ್ಕೆ ನಾವು ಹೋಳಾಗಿ ಹೋದ್ರ ಅದೇ ಕಾಳಿಂಗಿ ಸರ್ಪ ರೈತರ ಮಕ್ಕಳಿಗೆ ಬಂಗಾರದ ಹೂವಾಗಿ ಶೋಭಿಸ್ತೈತಿ. ಹೌದಲ್ಲ? ಚಿಂತೆ ಮಾಡ್ಬೇಡ್ರಿ. ಆ ಕಾಳಿಂಗಿ ಸರ್ಪ ಹೆಂಗ ಆಟ ಆಡ್ಬೇಕು, ಕಾಳಿಂಗಿ ಸರ್ಪನ ಹೊಳೆ ಹೊತ್ತಿಗೆ ಹೆಂಗ ಕೊಟ್ಟು ಕಳಿಸ್ಬೇಕು ಅನ್ನೋದು ಅದು ನಮಗ್ ಚೆನ್ನಾಗಿ. ನೀವ್ ಭಾಳ ಶಾಣೆ ಇದೀವೋ ಶಿವ. ಆದ್ರೆ ಏನೈತ್ಲ, ಇಲ್ಲೊಂದ್ ಸೈ ಮಾಡ್ಬೇಕಲ್ಲ, ಇದೊಂದ್ ಸೈ ಮಾಡು. ಆ ಹಿಂದಾಗಡೆ ಅದ ಕಾಳಿಂಗಿ ಸರ್ಪ ಹೆಂಗ ಆಟ ಆಡ್ತೈತಿ, ಅದಕ್ಕೆ ಹೆಂಗ ಪೊಂಗಿ ಓದಬೇಕು ಅನ್ನೋದು ನಮಗ್ ಗೊತ್ತೈತಮ್ಮ. ಒಳ್ಳೆಯ ಸಮಯದಲ್ಲಿ ಈ ರೈತರ ಮಕ್ಕಳಿಗೆ ಭೂಮಿ ಬಿತ್ತನೆಗಾಗಿ ನೀವು ಸಾಲ ಕೊಟ್ರಿ ಅಂದ್ಮೇಲೆ ರೈತರ ಮಕ್ಕಳು ನಿಮಗ ಸಹಿ ಮಾಡದೇ ಹೋದ್ರ ಇರ್ತಾರ. ತೆಗೆದುಕೊಳ್ಳಿ ಸಹಿಯನ್ನು. ಇವು ಸಹಿ ಮಾಡಕ್ ಬರ ಹಾಲ್ತಿ ಇವಾಗ ಎಬ್ಬಟ್ಟ ಓದ್ತಮ್ಮನಿ. ಹಾ ಗೌಡ್ರಿ,
ಈ ನಿಮ್ಮ ಉಪಕಾರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ಹೋಗಿ ಬರ್ತೀನಿ ಗೌಡ್ರೆ. ಹೋಗು ಶಿವಣ್ಣ ಹೋಗು. ನಿನಗೆ ಗೊತ್ತಿರುವುದು ಹಣ ನಿನ್ನ ಸಂಸಾರ ನಡೆಸುವುದಕ್ಕಲ್ಲ, ನಿನ್ನ ಸುಂದರವಾದ ಸಂಸಾರವನ್ನು ಒಡೆದು ಛದ್ರ ಮಾಡುವುದಕ್ಕಾಗಿ. ಸವಣ, ಮೊದಲು ನಿನ್ನ ಮನೆಗೆ ನನ್ನ ಹಣ ಪ್ರವೇಶಿಸಿದೆ. ಇದು ಕೋಣಿಗೆ ಸರ್ಪವಾಗಿ ಗುಡ್ಡದ ಆಕಾರಕ್ಕೆ ಬೆಳೆದು ನಿಂತಿರುವ ಸುಂದರವಾದ ಸಂಸಾರವನ್ನು ಒಡೆದು ಚಿತ್ರವನ್ನು ಮಾಡದಿದ್ದರೆ ಸುತ್ತು ಇಪ್ಪತ್ತಲಿಗೆ ಜಮೀನ್ದಾರ ಎನಿಸಿಕೊಂಡಿರುವ ಏಕೈಕ ಪುತ್ರ ರುದ್ರ ಗಮನ ಹೇಗಿದೆ ನಮ್ಮ ಪ್ಲಾನ್? ಗೌಡ್ರ, ನೀವಂದ್ರೆ ಏನ್ರಿ? ಸುತ್ತಿಪ್ಪತ್ತಳ್ಳಿಗೆ ದರ್ಪ ಮಾಡಿ ಯಾವೊಂದು ಈಟು ವೀಕ್ ಕಾಣ್ತಾನ ಅವನ ಬಡದ ಬಾಯಿಗೆ ಹಾಕೊಳ್ಳೋ ಬಕಾಸೂರಿದ್ದಂಗ ನೀವು. ಅಂತದ್ರಾಗ ಇದು ಹೋಗಿ ಹೋಗಿ ಬಂದು ನಿಮ್ಮ ಕಡೆನ ಸಾಲ ತಗೊಂಡ್ಬರ್ತ. ಅದು ಖಾಲಿ ಪೇಪರ್ ಸಹಿಸದಾಗ ಹೆಬ್ಬರ್ಸದಾಗ ಹೋಯ್ತು ಆದವ್. ಏನಾದ್ರ ಬಾಳೆ 7 11 ಇದ ಖುಷಿ ಒಳಗ ತಾಟದ ಮನಿಗೆ ಹೋಗಿ ಪಾರ್ಟಿ ಮಾಡೋ ನಡಿ. ಕಾಳ ಹೇಳಿ ಗೌಡ್ರಿ. ನೋಡು, ಆ ಚನ್ನಡಿಗೆ ಕರೆಸು. ಆ ಲಾರಿ ಹಾಗೂ ವ್ಯಕ್ತಿಗೆ ನಾವು ಭದ್ರತೆಗೆ ಹೋಗಲೇಬೇಕಾಗುತ್ತದೆ. ಓಕೆ ಗೌಡ್ರಿ, ಜಾಗೃತಿಯಿಂದ ಹೋಗಿ ಬಂದವರಿಗೆ ಇಲ್ಲಿ ಕಳಿಸ್ತೀನಿ ಗೌಡ್ರಿ. ಹಾ, ಹಾಗೆ ಸರಾಯಿ ಲೋಡ್ ಮಾಡಿ ಕಳ್ಸಂತ ಹೇಳು. ಓಕೆ ಓಕೆ ಗೌಡ್ರಿ, ನೀವೇನಾದ್ರ ಬದಲು ಚಿಂತೆ ಮಾಡಬೇಡಿ. ಆ ಕಡೆ ಕೆಲಸ ಮನೆಯಲ್ಲ ನಾನು ನೋಡ್ಕೊತೀನಿ. ಬಾಯ್ ಗೌಡ್ರಿ. ಗಲಾಟೆ ಉಂಟು? ಬನ್ನಿ ಹೋಗ್ರಿ. ಹೇಳಿ. ಸತ್ತಿದಾರ ಮರ ಮಾರ್ಯಾವ ಕುರಿ ಮುಡುಲಿಗೆ ಸಂತದ ಮಾರ್ಯಾವ ಕುರಿ ಮುಡುಲಿಗೆ ಸಂತ ಈ ಡ್ರೈವರ್ಗೆ ಕೆಲಸ ಮಾಡಿ ಸಾಕಾಗಿ ಹೋಗೈತ್ರಿ, ಸಾಕಾಗೋಯ್ತು. ಯಾಕಂದ್ರೆ ಮೊದಲು ಜಾವನಗೌಡ್ರ ಗಾಡಿ ಮ್ಯಾಗ ಟ್ಯಾಕ್ಟರ್ ಡ್ರೈವರ್ ಕತ್ತೀನಿ. ಅವ್ರ ಗಾಡಿ ಮ್ಯಾಗ ಏನ್ ಡ್ರೈವರ್ ಕತ್ತಿಲ್ಲ, ಮೊದ್ಲ ಅವ್ರದ್ದು ವಾಂಡ್ ಗ್ಯಾಂಗ್ನವ್ರ ಕೈ ಸಿಕ್ ನಮ್ಮದೆಲ್ಲ ಬಗೆ ಹರಿದೋಗಿತ್ತು. ಇಲ್ರಿ, ಈಗ ಹೀಟ್ ಆಗಿನ್ರಿ. ಅದಾವ್ರಿ, ಏನ್ ಸಿಗ್ತೀರೇನ್ರಿ? ಇರ್ಲಿ ಬಿಡ್ರಿ, ನಮ್ಮ ಹಣಿಬಾರದಾಗ ಅವನ ಒಂದ್ ಹುಡುಗಿನ ಸಿಗುವಾಗೈತ್ರಿ. ಕೆಲ್ಯಾನ ಕೂದ್ಲು ಹೋಗಿ ಅರ್ಧ ತಲಿ ಆತ, ಏನೋ ಒಂದು ಹೆಣ್ಣ ಸಿಗುವಾಗ ಹೆಂಗರೆ ಮಾಡಿ ಈ ಓಣ್ಯಾಗ ಒಂದು ಹುಡುಗಿನ ಬುಟ್ಟಿಗೆ ಹಾಕೋಬೇಕತ್ತ. ಇರ್ಲಿ ಅಂದಂಗ ಪೇಪರ್ದಾಗ ಏನೇನು ಬಂದ ಸುದ್ದಿ. ದಡಲ್ ಪಡಲ್ ಸೊಡಲ್ ಪಡಲ್ ವಾರ್ತೆಗಳು ಓದುತ್ತಿರುವರು ಬಂಡಾಲ್ ಬಸ. ಕೆಲಸ ಖಾಲಿ ಇದೆ. ಇಟ್ಟಂಗಿ ಬಟ್ಟೆಯಲ್ಲಿ ಕಟ್ಟಿ ಹಲ್ಲು ತಿಕ್ಕಲು 6 ಮಂದಿ ಬೇಕಾಗಿದ್ದಾರೆ. 3 ಮಂದಿ ಕತ್ತಿ ಮಸಾಜ್ ಮಾಡಲು ಬೇಕಾಗಿದ್ದಾರೆ. ತಿಂಗಳ ಪಗಾರ 1 ಬೋಗಾನ್ ನುಚ್ಚ, 1 ಗಡಿಗೆ ಸಾಂಬಾರ. ಈ ಕತ್ತಿ ಹಲ್ಲು ತಿಕ್ಕಲು 10ನೇ ಮುಗಿದಿರಬೇಕು, 88% ಆಗಿರಬೇಕು. ಹಾ, ಇಲ್ಲೊಂದು ಕೆಲಸ ಖಾಲಿ ಐತೆ ನೋಡ್ರಿ. ಎಮ್ಮಿಗೆ ಮುಸುರಿಡಲು 3 ಮಂದಿ ಬೇಕಾಗಿದ್ದಾರೆ. ಎಮ್ಮಿಗೆ ಬುದ್ಲಿ ಕಟ್ಟಕ್ಕೆ 4 ಮಂದಿ ಬೇಕಾಗಿದ್ದಾರೆ. ತಿಂಗಳ ಪಗಾರ 1 ಗಣೇಶ್ ಬಿಡಿ ಕಟ್ಟ, 1 ಕಡ್ಡಿ ಡಬ್ಬಿ. ಇಲ್ಲೊಂದು ನೋಡ್ರಿ, ವಾಹನ ಕಾಣೆಯಾಗಿದೆ. ಪ್ರವೀಣ್ ಬಡಿಗೇರ್ ಅವರ 3 ಗಾಲಿ ರಿಕ್ಷಾ ಕಾಣೆಯಾಗಿದೆ. ಹುಡುಕಿ ಕೊಟ್ಟವರಿಗೆ 1 ಹಂದಿ ಮರಿ ಕೊಡಲಾಗುವುದು ಎಂದು ಸೋಮಲಿಂಗಯ್ಯ ಹಿರೇಮಠ್ ಕೌನ್ಸ್ನಾಗ್ ಹೆಬ್ಬಾಳಟ್ಟಿ ಹೇಳಿದ್ದಾರೆ. ಬಿಡ್ರಿ, ಬರೇ ಇಂಥ ಸುದ್ದಿ ಕೇಳಿ ಕೇಳಿ ನಮ್ಮ ತಲೆ ಕೆಟ್ಟೋಗೈತಿ. ಅಂದಂಗ ಗಾಡಿ ಯಾರೋ ಬರಾಕತ್ತಾರಲ್ಲ, ಬರ್ಲಿ ಬರ್ಲಿ ಬರ್ಲಿ. ಬಬಲಾದಿ ಊರಾಗ
ಅಯ್ಯಪ್ಪ ಮರಿತ್ರು ಮರಿತ್ರು ನನ್ನ ಬೊಟ್ಟು ಮುರಿದೈತಿ ನೀ ಬರ್ತಿ ನೋಡಲ್ಲಿ ಈಗಿನ ಹುಡುಗರಿಗೆ ಬುಟ್ಟಿ ತಳ ಹಾಕೋದ್ ಕಲ್ತ ಬಿಟ್ಟಾರ ಅವರು ಮಾಮ ನೋಡೋನು ಹಂಗನಾಗತ್ತಿಲ್ಲ ಅವ ಅಲ್ಲ ನೀವೇನು ಬುಟ್ಟಿ ಮಾಡ್ತೀರೇನ್ರಿ ಅಲ್ರಿ ಹೂವಿನ ವ್ಯಾಪಾರ ಮಾಡ್ತೀವಿ ಅಲ್ರಿ ಕಿವ್ಯಾನ ಬುಟ್ಟಿ ಹಾಕೊಂಡ್ ಬಂದಿರ್ಲಿ ಏನ್ ಬುಟ್ಟಿ ಏನ್ ಕಿವ್ಯಾನವ್ರಿ ಅವು ಹೋಗಿ ಹೋಗಿ ಅಲ್ಲಿಗೆ ಯಾಕೆ ಹೋತ್ರಿ ನಿಮ್ ಕಣ್ಣು ಕಿವಿ ನೋಡಿನ್ರಲ್ಲ ಕಿವಿಗೆ ಜೇನ್ ಹುಟ್ಟು ಹಾಕಿದಂಗ ಆಗೈತ್ರಿ ಯಾಕ ಎಂತೆಂತ ಕಾಲ ಬತ್ತನ್ನ ಅದೇನೋ ಎಲಿ ಮ್ಯಾಲ ಹೋಗೋ ಬುಟ್ಟಿ ಕಿವಿ ಹಾಕೊಂಡು ಅಡ್ಡಾಡತ್ತಾರ ಇನ್ನು ಬರಬಾರ್ದ ಚರಿಗಿನು ಕೊಳ್ಳ ಹಾಕೊಂಡು ಅಡ್ಡಾಡಕ್ ಅಂತಾರ ಇವ್ರು ಹೋಗ್ಬಿಡ್ರಿ ನೀನು ಹೋಗುದು ಹುಕ್ಕಿ ಉಣ್ಲಿ ನೀನು ಬರ್ಬಾರ್ದು ಬಂದು ಹೋಗ್ಲಿ ನೀನು ಚೆನ್ನಾಗಿ ಕಪ್ಪಿ ಬಿಡ್ಲಿ ಕಾಪಿ ಬೇಡ ಅವ. ಹಾದ್ ಕರ್ತಕ್ ನನ್ ಬುಟ್ಟಿ ನಂಬರ್ ಇತ್ತು ಕಾಪಿ ಕಡಿತಂದ್ರೆ ಏನು ಮಾಡ್ಲ ಮೇಡಮ್ ಮಾರ ಹಂಗಲ್ರಿ ಮೇಡಮ್ರ ಏನಿಲ್ಲ ಸರ್ ನಿಮ್ಮ ಕಣ್ಣೇನ ಬಬಲಾದಿ ಕ್ರಾಸ್ ಆಗಿಟ್ಟು ಬಂದಿದ್ರೇನೆ ಯಾಕೆ ಏನಾಗೈತೆ ನಿಮ್ಮ ಕಣ್ಣಾಗೇನ ಬಬಲೇಶ್ವರ ಬಸ್ಸುಗಳು ಮೆಂಡೆ ಹಾಕಿದ್ಯೋ ಏ ಅಲ್ರಿ ಇಂತ ಹರಿಯ ಹುಡುಗರು ಬರೋ ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲನ ಮೊದ್ಲೇ ಥಂಡಿ ಸೀಸನ್ ಬೇರೆ ಐತಿ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ನೀ ಯಾಕೆ ಬಂದ್ ದಡ್ಡ ಅಂತ ಹಾಯ್ಬೇಕ ಅಲ್ಲ ನಿಮ್ಮ ಕಣ್ಣನ್ನ ದುಬರ ಇದಾವನ್ರಿ ನಿಮ್ಮ ಇಂಡಿಕೇಟರ್ ಹತ್ತಂಗಿಲ್ಲನ್ರಿ ಕಬಡ್ಡಿ ಆಡ್ತೀರೇನ್ರಿ ಎಲ್ರಿ ಕುಸ್ತಿ ಆಡ್ತಾರ್ರಿ ಇಲ್ಲಿ ಈಗ ಹೇಳ್ದನ್ ಸುಮ್ ಹೋಗ ಹೋಗ್ಲಿ ನೀವು ಡಯರ್ ಏನ್ರಿ ಮತ್ತೆ ನಿಮ್ಮ ಕಣ್ಣಿಗೆ ಎಮ್ಮಿ ಬೋಸಾರತ್ತೆ ಕಾಣತ್ತನ್ರಿ ಇದು ಕುದುರೆ ಒಂದ್ 90 ಹೋಗದಂಗ ಕಾಣ್ತತಿ ಅಂದ್ರೆ ನಿಮ್ ಗಾಡಿ ಹೊಡ್ಯಾಕ್ ಬರ್ತೈತ್ರಿ ಗಾರಿ ಹೊಡಿದ ಅಟ್ಟ ಅಲ್ರಿ 16 ಗೇರ್ ಒಮ್ಮೆ ಹಾಕ್ತಾನ್ರಿ ಈಗ ಈಗ 16 ಗೇರ್ 17 ಗೇರ್ ಹಾಕೋದಕ್ಕತಿ ನನಗೆ ಕಬಡ್ಡಿ ಆಡ್ತೀರೇನ್ರಿ ಇಲ್ರಿ ಕುಸ್ತಿ ಆಡ್ತಾರ್ರಿ ಯಾಕಂದ್ರೆ 304 ಡಾವ್ ಗೊತ್ತವ್ರಿ ಅವ್ರಿಗೆ ಯಾವ ಡಾವ್ ಕಣ್ಮೆಚ್ಕಿ ಡಾವ ಕಣ್ಣಿಸ್ಕಿ ಡಾವ ಬಾಯಿ ಬಗದಾವ ಡಾವ ಯಾವ್ದಿದು ಬಾಯಿ ಬಗದಾವ ಡಾವ ಹೆಡಮುರ್ಕಿ ಡಾವ ಲಾಸ್ಟಿಗೆ ಬಂದು ಡುಬಣಕಿ ಡಾವ ಅದ್ ಹೇಳ್ತ ನಾ ಹಾಕ್ತೇನ್ರಿ ಡುಬ್ನಿಕ್ಕಿ ಡಾವ್ ಅಂದ್ರೆ ಅದನ್ನ ಹೇಳಂಗಿಲ್ರಿ ಮಂದ್ಯಾಗ ಏ ಇಲ್ಲ ಹೇಳೋದ ನೀ ಏ ಎಣ್ಣ ಎಷ್ಟು ಅನುಭವ ಆಗೈತೆ ಯಪ್ಪ ನಿನಗ ಹೆಚ್ಚ ಎಮ್ಮೆ ದುಬಾದ್ಯಾಕ ಅಂತಾನ ಒಣಕಿ ನೋಡ್ರೇನು ಒಣಕಿ ಇಲ್ರಿ ಕಾರು ತಂದು ನೋಡ್ಯಾರ್ರಿ ಅಂದ್ರ ಗಾಡಿ ಹೊಡ್ಯಾಗ ಎತ್ತಿದ ಕೈ ಅಂದಂಗ ಆಯ್ತು ನನ್ನ ತಲೆಯಾನ ಕೂದ್ಲು ಹೋದ್ರಿ ಗಾಡಿ ಒಡದ ಏನ್ ಹಾಕಲಿಕ್ಕೂ ಹಂಗ ಹಾಕತ್ರಿ ನಮ್ ಗಾಡಿ ಹಾಗಾದ್ರೆ ನನಗೂ ಹೊಡ್ಯಾಕ ಕಲಿಸ್ತೀರಿ ನೀವ್ ಮೊದಲು ಗಿಡ್ಡಿ ಸೈಕಲ್ ಕಲೀರಿ ಆ ಶಿರೋಳ್ ಸಚಿನ್ ತಗ ಹೋಗ್ರಿ ಗಿಡ್ಡಿ ಸೈಕಲ್ ಹೋಗಿ ಕಲಿಸ್ತಾನ್ರಿ ಅವ ಅಲ್ಲೇ ಶಿರೋಳದಾಗ ಇರ್ತಾನ್ರಿ ನೀವು ಅಲ್ಲೇ ಇರ್ತೀರಿ ರೀ ಮೊದಲ ನೀವು ಒಂದ್ 3 ಗಲ್ ರಿಕ್ಷಾ ತೋರಿ ಏ ಹೋಗ್ಲಿ ಬಿಡ್ರಿ ನಿಮ್ ಗಾಡಿಗೆ ಹೊಡ್ಯಾಕ ಕಲ್ಸಕ್ ಬರ್ತೈತಿಲ್ಲ ಕಲಿಸ್ತಾನ್ರಲ್ಲ ಎಷ್ಟೊತ್ತಿಗೆ ಬಲ್ರಿ ರಾತ್ರಿ ಹೆಣ್ಣಾಡ್ಕೋದು ಬರ್ರಿ ಯಾಕಂದ್ರೆ ರಾತ್ರಿ ಹೆಣ್ಣಾಡಕ್ ಎದಕ್ ಬಾತ್ ಏನ್ ಗೊತ್ತೇನ್ರಿ ರಾತ್ರಿ ಯಾರು ಇರಂಗಿಲ್ರಿ ನಿಮ್ ಎದುರು ಗಾಡಿನ ಬರಂಗ ಬರ್ರಿ ನಮ್ದು ನಿಮ್ದು ಅಟ್ಟರಿ ಅಂದ್ರ ಒಮ್ಮೆ ಹಿಡಿತೀರೇನ್ರಿ ಹಿಡಿತಾರ್ರಿ ಹಿಡಿದ್ ಬಿಟ್ಟಿವ್ರಿ ಬಿಟ್ಟ 10 ತಿಂಗಳಾತ್ರಿ ಕಂಗ್ರಾಚುಲೇಷನ್. ಎದಕ್ರಿ ನೀವು ತಾಯಿ ಆಗ್ತಿದ್ದೀರಾ. ಯಾಪ ಇನ್ನ ಹರಾನಿಲ್ಲ ಗುರುನು ಇಲ್ಲ ಈಗರ ಸಿಕ್ಕಾರ ಅವ್ರು ಹೋಗಿ ಬಿಡ್ರಿ ಅಂದಂಗ ಎಲ್ಲಾ ಕಲಿಸ್ತೀರಿ ಅಂದಂಗ ಆಯ್ತು ನಿಮಗೆ ಏನೇನು ಕಲಿಸ್ಬೇಕು ಹೇಳ್ರಿ ಒಮ್ಮೆ ಒತ್ತಾಡಿ ಕಲಿಸ್ಬಿಡ್ತೇನ್ರಿ 3 ತಿಂಗಳದಾಗ ನಿಮ್ಮನ್ನ ಮುಂದೆ ತರ್ತೇನ್ರಿ ಕಣ್ಣೊಡಿ ನೋಡೋಣ, ಯಾವಾಗ ಕಣ್ಣೊಡಿ ನೋಡೋಣ. ಮೂರ್ ದಿನದಾಗ್ರೆ 3 ತಿಂಗಳದಾಗ್ರಿ ಹುಚ್ಚಾಳೆ ಹುಚ್ಚ 3 ದಿನದಾಗ ತರ ಅವ್ರ ರಗಡ ಮಂದಿ ಒಟ್ಟರು ಪರಿಹಾರ ಮನುಷ್ಯರ ಮಕ್ಕಳಲ್ರಿ ಮತ್ತವ್ರೇನು ದೇವ್ರ ಮಕ್ಕಳೇ ದೇವ್ರ ಸೃಷ್ಟಿ ಮಾಡಿದಂಗ ಇರ್ಬೇಕ್ರಲ್ಲ ನಾ 3 ತಿಂಗಳ ಮುಂದ್ ತರ್ತೇನಂದ್ರ ಹಂಗಲ್ರಿ ನಿಮ್ ಹೆಸರ ಮುಂದ್ ತರ್ತೇನ್ರಿ ಗಾಡಿ ಹೊಲಿಯೋದು ಕಲಿಸಿನ ಹೇಳಿ ಓ ಹಿಂಗ ಹೌದ್ರಿ ಆಯ್ತು ಬಿಡ್ರಿ ಅಂದಾಗ ನಿಮ್ ಹೆಸರು ನನ್ನ ಹೆಸರು ಚೆನ್ನ ನನ್ನ ಹೆಸರ ಆಯ್ಗಳು ಏ ಏ ಚನ್ಯ ಚೆನ್ಯ ಚನ್ಯ ಏ ಚೆನ್ಯ ಬಾವ ಭಾವನಾಗಿಲ್ಲ ಅವ್ರು ತಮ್ಮ ಆತಾರ ಮತ್ತೆ ನಿಮ್ಮಂತ ಹುಡುಗಿಯರು ನಮ್ಮಂತ ಹುಡುಗಿಯರು ಚೆನ್ನು ಮಾಮ ಒಯ್ ಮಾಮ ಚೆನ್ನು ಮಾಮ ಒಯ್ ಮಾಮ ಚೆನ್ನು ಮಾಮ ಅಂದ್ರೆ ನಮ್ಮ ಚೊಣ್ಣನ ಸಡ್ಲಾಗಿರ್ತಾವ ಬಾಳ ನೊಂದಾಡ್ಬೇಡ್ರಿ ಮರ್ಕೊಂಡ್ಗಿದ್ದೀನಿ ಈಗ ಹೆಂಗ್ ಅನಿಸ್ತದೆ? ಏ. ಮತ್ ನಂದು ಕೇಳಿದ್ರ್ಯಾ ನಿಮ್ಮ ಹೆಸರು ಏನ್ರಿ ನಿಮ್ಮ ಹೆಸರು ಉದ್ದಿಸ್ಲ ನೀಟಾಗಿ
ತಗಡ್ತೀನಿ ಯಾಕೆ ತೋರಿಸ್ರಿ? ಅಲ್ಲಿ ಇರ್ತೈತೆ ಹೆಸರು ಹಂಗಲ್ರಿ ಹೆಸರು ಬಾ ಮಲಾಮ್ ಐತೇನ್ರಿ? ಎಲ್ರಿ ಕಣ್ಣ ಹಾಕೋ ತೂಬದವ್ರಿ. ಎಲ್ಲ ಖಾಲಿ ಆಗೈತೆ. ನನ್ನ ಹೆಸರು ನಿಮ್ಮಂತ ಹರಿಯದ ಹುಡುಗರು ಏ ಚೆನ್ನಿ ಅಂತ ಕರೀತಾರ. ನನ್ನ ತಂದೆ ಇಟ್ಟನ ಚೆನ್ನವ್ವ ಅಂತ ಕರೀತಾನ. ಅವ್ ನಾನು ಕುಣ್ಯವ ಚೆನ್ನವ ಅಂದ್ರಿ. ನಾಯಿ ಕುಣ್ಯವಲ್ಲದ ಚೆನ್ನವ್ವ ಕಿತ್ತೂರು ರಾಣಿ ನೀವು ಹಚ್ಚಬೇಡ. ಚೆನ್ನಿ ಚೆನ್ನಿ ಅದು ಮಾಡಮ್ಮ. ಅವ್ವ ಮಾಡಮ್ಮ ನೀವು ಏನ್ ಮಾಡಮ್ ಎಲ್ಲಾರ ಮಾಡ್ನ ಇದ ಮೇಡಮ್ ಮಾಡಮ್ ಮೇಡಮ್ ನೀರ್ ಕಾಸು ಡ್ರಮ್ ಊರ್ ಅನ್ನಿಸ್ಬೇಕು ನೋಡು. ನಮಗಟ್ಟೆ ಇಂಗ್ಲಿಷ್ ಪಕ್ಕ ಬರಂಗಿಲ್ರಿ, ಸ್ವಲ್ಪ ಹಿಸ್ಟ್ರಿ ಕಾಕಾವ್. ನನ್ನ ಹೆಸರು ಚೆನ್ನಮ್ಮ. ಈಗಾರ ಕರೆಕ್ಟ್ ಗೊತ್ತಾಯ್ತಾ? ಇಂಗ್ಲಿಷ್ ಒಳಗೆ ನಿಮ್ಮ ಹೆಸರು ಹೆಂಗ್ ಕರಿಬೇಕ್ರಿ? ನನ್ನ ಹೆಸರ ಇಂಗ್ಲಿಷ್ ಒಳಗೆ ಬೇಡ ಒಟ್ಟ. ಇಂಗ್ಲಿಷ್ ಒಳಗೆ ಕುಣ್ಣಿ ಅಂತಾರ್ರಿ ಚೆನ್ನವ್ರು. ಕುಣ್ಣಿ ಬಾ, ಕುಣ್ಣಿ ಬಾ, ಯು ಕಮಿಂಗ್ ಟಚಿಂಗ್ ಬಾ. ಬಾ ಟಚಿಂಗ್ ಇರ್ಲಿ ಬಿಡ್ರಿ, ಬಾ. ಹಾಗೆ ಹೋಗ್ರಿ ಹೋಗಿರ. ಎಲ್ಲಿ? ನೆನಪು ಬರತೈತಿ, ನೆನಪು ಬರತೈತಿ, ಮನದಾಗ ಏನೇನಾಗತೈತಿ. ನೆನಪು ಬರತೈತಿ, ಮನದಾಗ ಏನೇನಾಗತೈತಿ. ಮೇಡಮ್ಮರ ಅರೆ ಗೆಚ್ಚಿ ಗಿಲಿಗಿಲಿ ಏನು ಚಂದ ಜಾಡಿಸ್ತೀರಿ.
ನಂಬಿಕೊಳ್ಳ ನಾಯಿ ಸಾಕರಿ ಬಡಿದೋಡಿಸಬೇಡರಿ ನಂಬಿಕೊಳ್ಳ ನಾಯಿ ಸಾಕರಿ ನಂಬಿಕೊಳ್ಳ ನಾಯಿ ಸಾಕರಿ ಬಡಿದೋಡಿಸಬೇಡರಿ ನಂಬಿಕೊಳ್ಳ ನಾಯಿ ಸಾಕರಿ ಅಲಕೊಂಡ ಬಗಲುಗು ಮಾದರ ನಾಯಿ ಮಾದರ ಬಗಲುಗು ಹಾಗುಲ ನಾಯಿ ನಂಬಿಕೊಳ್ಳ ನಾಯಿ ನಂಬಿಕೊಳ್ಳ ನಾಯಿ ಸಾಕರಿ ನಾಯಿ ಎಂದರೆ ನಾಯಿ ಎಲ್ಲರೂ ಪೂರ್ಣ ಮನಸ್ಸಿನ ಮನುಷ್ಯ ನಾಯಿ ನಾಯಿ ಎಂದರೆ ನಾಯಿ ಎಲ್ಲರೂ ಪೂರ್ಣ ಮನಸ್ಸಿನ ಮನುಷ್ಯ ನಾಯಿ ಬದಲಾಗಿ ಸದಸ್ಯರ ಸಾರಿದ ನಾಯಿ ಬದಲಾಗಿ ಸದಸ್ಯರ ಸಾರಿದ ನಾಯಿ ಶಕ್ತಿರದಾಗೆ ಹಾರುವ ನಾಯಿ ನಂಬಿಕೊಳ್ಳ ನಾಯಿ ಸಾಕರಿ ಬಡಿದೋಡಿಸಬೇಡರಿ ನಂಬಿಕೊಳ್ಳ ನಾಯಿ ಸಾಕರಿ ಯವ್ವ ಮಗಳ ಚೆನ್ನವ ಎಲ್ಲಿ ಹೋದವ ಅವನವನ್ ಇಲ್ಲೇ ಕಟ್ಟ್ಯಾದಾಗ ಹೂ ಮಾಡ್ಕೊಂಡ್ ಬಾ ಅಂದ್ರ ಯಪ್ಪ ಇವತ್ತ ಅಜ್ಜಾರ ಬರ್ತಡೇ ಐತಿ ಅಲ್ಲಿ ಮಂದಿ ಬಾಳ ಬಂದಿರ್ತಾರ ಹೂವಿನ ವ್ಯಾಪಾರ ಜೋರ್ ಆಕೈತಿ ಅಂತ ಹೇಳಿ ಮಠದ ಕಡೆ ಹೋಗೋಣಂತ ಮಠದ ಕಡೆ ಹೋಗ್ಯಾಳ ಇಲ್ಲಿ ಕೇಳ್ತೀಯ ಹುಡುಗರು ಮೊದಲ ಕೆಟ್ಟ ಬಾಳ ನನ್ನ ಮಗಳು ಎಲ್ಲಿ ಏನ್ ಮಾಡ್ಯಾರು ಏನ್ ಸುದ್ದ ಯವ್ವ ಮಗಳ ಚೆನ್ನವ ಆಗಲೇ ಹೇಳಿ ನಾಯಿ ಸಾಕ್ರೈತಿ ಇಲ್ಲಿ ಯಾವ ಒಂದ್ ಎರಡು ನ್ಯಾಯ ತಾಕಿ ಬಿಡ್ಕೊಂಡು ನಿಂತಾವ ಯವ್ವ ಮಗಳ ಇವ 4 ಕಾಲಿನ ನಾಯಿ ಅಲ್ರಿ ಇವ 2 ಕಾಲಿನ ನಾಯಿಗಳು ಇವಕ್ ಹಂಗಾದ್ರ ಇವ್ ಹಿಂಗಾದ್ರೆ ಬಿಟ್ಟು ಹೋಗಲ್ರಿ ಇವಕ್ಕೊಂದು ಬ್ಯಾರೆ ವ್ಯವಸ್ಥೆ ಮಾಡ್ಬೇಕು ಓ ಆಚೆ ದೂರ ಸರಿ ಏ ಯವ್ವ ಮಗಳ ನಾನೇನು ಬಬಲಾದಿ ಊರಾಗ ಬಾಳೆ ಮಾಡ್ಕೊಂಡ್ ತಿನ್ನಂಗ ಇಡ್ಬೇಕತ್ತು ಏನ ಹೊತ್ತು ತಗೊಂಡ್ಬಿಟ್ಟು ಮಗನ ಈ ಊರ್ ಖಾಲಿ ಮಾಡಿಸ್ಬೇಕತ್ ಮಾಡ್ಯ ನಾನು ಅವನೇನ್ ಶಿಲ್ಪಿ ಜೋಡಿ ಎಮ್ಮಿ ಬೋಸ ಕಳ್ಸ್ಬೇಕತ್ ಮಾಡಿವ ಏ ಮಗನ ಸೋಂಬೇರಿನಿ ಮೊದಲ ಯವ್ವ ನೀ ಹೆಂಗ ಏನ ತಿಳ್ಕೊಂಡಿ ಹೇಳ ನೀ ಅಪ್ಪ ನಾ ಮಾಡಿಸ್ಕೊಳಕತ್ತಿದ್ನಿ ಏ, ಏನದ? ವ್ಯಾಪಾರ ನಿನ್ನ ಅವನ ವ್ಯಾಪಾರ ನಿನ್ನವ್ನ ಅದನ್ನ ಮೊದಲು ಹೇಳ ಗ್ಯಾಪ್ ಕೊಟ್ಟಂದ್ರೆ ನನ್ನ ಹಾಟಿಗೆ ಗ್ಯಾಪ್ ಹಾಕತ್ತಿ ಎತ್ತಾನ ಮಾಡಿ ಏನೋ ನೀನು ಮನುಷ್ಯ ಪೊಲೀಸ್ ಇದೆ ಅವ್ ಇಟ್ಟಿಟ ಮಾಡಾಕತ್ತಿದ್ದ ಏ ಏನಾಗಿತ್ತು ನಿನ್ನ ಅವನ ವ್ಯಾಪಾರ ನಿನಗೆ ಗ್ಯಾಪ್ ಕೊಟ್ಟು ಮಾತಾಡತ್ತಿ ಯಾಪ್ ಮಗ ಹೇಳ್ಯಾನ ಇಲ್ಲೇ ಅದನ್ರಿ ಕಕ್ಕಾರ ಮೇಡಮ್ ಓ ಕಾಕ ಇದನ್ನೇನ್ ತಗದಿ ಈಗ ಮಗಳ ಕಾಕ ಬರ್ಬರ್ತ ಮಾಮ ತಗದಿ ಅನ್ನ ಸಣ್ಣಗೆ ಕಾಲದಿ ನೀ ಕಾಕ ಆದ್ರ ತಂಗಿ ಅಲ್ಲನ ಏ ನೀ ತಂಗಿ ಅಲ್ವಾ? ಹೌದಾ? ನೀ ಸಿರ್ಸಲ್ ತಂಗಿ ಏ ಮಗನ ಏ, ಮಗಳ ನಮಸ್ಕಾರ ರೀ ನಿನ್ನ ನಮಸ್ಕಾರ ನಿಂತೆ ಕೆಟ್ಕೊ ಮಗನ ನಾನು ಮಾಡ್ತೀನಿ, ನಮಸ್ಕಾರ ಹೂವಿನ ವ್ಯಾಪಾರ ಮಾಡ್ಕೊಂಡ್ ಮಾತ್ ಮಾಡ್ರ ಇಲ್ಲೇನ್ ಮಾಡಕತ್ತೀವ ನೀ ಅದನ್ನ ಹೇಳತ್ತೀನಿಲ್ಲಪ್ಪಯ್ಯ ಹಾ ಇವ್ರು ಹಾ. ನನ್ನ ಹಾದಿ ಹಿಡಿದು ಹೊಂಟಿದ್ನ್ಯಾ ಹೊಂಟಿದ್ದಿ ಕರ್ದಂಗಾತ ನಿನ್ ಹೆಸರು ಏನಂತ? ಅದಕ್ಕಾಗಿ ಓ ಹುಯಿನವ್ರಿ ಹಾ ಬರ್ರಿ ಬರ್ರಿ ಏನದ ವ್ಯಾಪಾರ ಅವನೇ ನಾವು ಏ ನೀ ಗ್ಯಾಪ್ ಕೊಡ್ಬೇಡ ಓಪ್ಪ ನೀ ಗ್ಯಾಂಗ್ ಕೆಡ್ಬೇಡ ಮ್ಯಾಗ ಹೋಗೋಣತ್ತ ನಾವು ಹ್ಞೂ ಮತ್ತ ಮಾನ್ಯ ಹಂದಿ ರಕ್ಷ ಆಗೈತೆ ಅವಂಗ ಅದಕ್ಕ ಹೇಳಿನಿ ಹಾ ಇಲ್ಲಿ ರೋಡ್ನ್ಯಾಗ ಬ್ಯಾಡ್ರಿ ಹಾ ಮನೆಗ್ ಬರ್ರಿ ಮಾಡ್ತೀನಿ ಅಂದೆ ಹಾ ಮನಿಗ್ ಬಂದು ಬೆಡ್ರೂಮ್ನಾಗ ಒಳಗ್ ಕೂತ್ ಮಾಡ್ಬೇಕಲ್ಲ ಅವ ಆಗಲ್ಲ ಅವನ ಹಾ ವ್ಯಾಪಾರ ನಿನ್ನ ಅವನ ಮನಿಗ್ ಕರ್ಕೊಂಡ್ ವ್ಯಾಪಾರ ಮಾಡಕದೇನ ಬೆನ್ನಿ ವ್ಯಾಪಾರ ಅಣ್ಣ ಇಲ್ಲೇ ಹಾದ್ಯಾಗ ಕೊಟ್ಟು ಕಳಿಸಿ ಬಿಡ್ಬೇಕ ಅಂದಂಗ ಯಾರ ಪಾನಿ ತಿರ್ಬೇಕಿ ಅಂದ್ರ ಏನ ದಮ್ಮಲ್ ಹೋಯ್ತೈತನ ಬರದ್ರನ ಇಲ್ಲ ಒದರಿದ್ರನ ಇಲ್ಲ ತೂಚೇನಿ ಇತ್ತು ಬಾ ಹುಚ್ಚು ಕುಡಿ ಬಾ ಹೌದನ ಇತ್ತು ಬಾ ಹುಚ್ಚು ಕುಡಿ ಬಾ ಅವ್ವ ಯಪ್ಪ ಇದೇನು ಕಲ್ತಿಲ್ಲ ನೀಗ ಇದಕ್ಕೆ ಬುನಾದಿ ಹಾಕಿದ್ದೆ ಇಲ್ಲಿ ಬಿಡು ಅಂದಂಗ ಏನ್ ತಮ್ಮ ನಿನ್ ಹೆಸರ ಇತ್ತು ಬರ್ರಿ ಹೇಳ್ತ ಮನಿ ಹೌದನ ನನ್ನ ಹೆಸರು ಹ್ಞೂನ್ರಿ ಇಂಗ್ಲಿಷ್ ಹೇಳ್ಬೇಕು ಕನ್ನಡದಾಗ ಹೇಳ್ಬೇಕು ನಿನಗೆ ಯಾವ ಭಾಷೆದಾಗ ಬರ್ತೈತೆ ಆ ಭಾಷೆದಾಗ ಹೇಳ್ ಮಗನ ಗೊತ್ತೈತೆ ನನಗೆ ಕುಯ್ಯಾರಿ ಕುಮ್ಯ ಹೌದ್ರಿ ನಿಮ್ಮ ಅಪ್ಪ ಮಯ್ಯಾರಿ ನಿಮ್ಮನ್ನ ಹೊತ್ಕೊಂಡು ಒಯ್ಯ ಅನ್ರಿ
ಹೆಸರು ಅಡ್ಡ ಹೆಸರು ಸಂಸಾಬ್ರಿ. ಏನ ಅಡ್ಡ ಹೆಸರು ಸಂಸಾಬ್ರಿ, ಜಿಲ್ಲಾ ಮಂಗಳೂರು ಬೆಂಗಳೂರು ರೀ. ಯವ್ವ ಈ ಮಗ ಪಕ್ಕ ಹುಚ್ಚಾಸ್ಪತ್ರೆಯಿಂದ ತಪ್ಸ್ಕೊಂಡ್ ಬಂದಂಗ ಕಾಣ್ತಾನ. ಇಲ್ಲ ಅಕ್ಕ ಅಲ್ಲಿಂದ ಬಂದ ನಾವು. ಹೌದಲ್ಲ ನೋಡ್ಲೆ ಹೆಸರು ಕೇಳತ್ಲೆ ಹೆಂಗ ಹೇಳ್ತಾನ. ಇರ್ಲಿ ಬಿಡಪ್ಪ ತಮ್ಮ, ನನ್ನ ಮಗಳ ಜೋಡಿ ಏನ್ ನಿಂತ ಎದಕ್ ನಿಂತಿಲ್ಲ ಹಾದಿ ಮ್ಯಾಗ? ನಿಮ್ ಮಗಳದೊಂದು ನಡಬಾರ್ಕ ಗುಂಡ ಚೆಂಡು ಹೋಯ್ತಿರ್ಲ, ಒಂದ ಬೇಕಾಯ್ತೇನ್ ನಿನಗೆ? ಅದು ಒಂದೇ ಬೇಕಾಗಿದ್ರಿ. ಒಂದಾದ್ರು ಕೂಡ ತಮ್ಮ, ನೀ ರೈಟ್ ಹೇಳ್ಬಿಡ. ಹೋದ್ರೆ ಕೆಜಿ ಗಟ್ಲೆ, ಪಾವ್ ಕೆಜಿ, ಅರ್ಧ ಕೆಜಿ ತಗೋಬೇಕು. 1 ಕಿಲೋ ಕೊಡ್ರಿ, ಅದು ಬೇಕಾರಿ. 1 ಕಿಲೋ, ಹ್ಞೂ ರೀ. 1 ಕಿಲೋ ತಗೋತಿ? ಹ್ಞೂ ರೀ. ನಮ್ಮ ಹೂವ ತುಟ್ಟಿದಾವ ತಮ್ಮ. ಇರೋ ತಗ್ರಿ, ಹಾ ಬೇಕಾದಾಗ ತುಟ್ಟಿರ್ಲಿ. ಗುರ್ಲಾಪುರ ಶಿರ್ಷ ಅಂತ ಏನೇ ಮಾಡಿ ಬರ್ತಾನೆ ಕರಿ. ಹಾ ಆ ಹೂ ತಗೋವಣ. ಯಾವ ಏನ್ ಮತ್ತ ತಗೋತಲ್ಲ ಏನಪ್ಪ ಅದ? ಅದು ಹೂವಿನ ಬುಟ್ಟೆ ಹೊಡೆದ ಬಿದ್ದೈತಿ. ಈಗ ನನ್ನ ಕೈಯಾಗ ಸಿಗಿ. ಏನಪ್ಪ ಅದ? ಏನದ? ಏನೋ ಹೂ ತಗೋತಾರಂತ ನೋಡೋನ್ ಸರಿ ಕೇಳಿ. ಕೊಡ್ತೀನಿ ನಾನು. ಕೊಡ್ತಿ? ಸರಿ ಬರೋ, ಬಾ ಬರ್ರಿ ಬಾ, ಎತ್ತು ತಗೋರಿ. ಏ ಬಾರೋ. ಮಲಾಮ್ ಐತೇನ್ರಿ? ಯಾವಾಗ ಬರ ಎಲ್ಲ ಕೈಯಾಗ ಮೇಡಮ್ ಮಾರ ಹೇಳ್ರಿ ಸರ. ಇರ್ಲಿ ಬಿಡ್ರಿ, ಅದು ಹೂ ಐತ್ಲ ಎಷ್ಟು ಚಂದ ಐತಿರ್ಲ ನಿಮಗ ಬುಟ್ಟ್ಯಾಗ. ನಾನು ಬುಟ್ಟಿನ ಮುರಿದು ಹೋಗೈತಿ, ಎಲ್ಲಿ ಕಾಣ್ತಿ ನಿನಗೆ ಹೂವು? ಬುಟ್ಟಿ ಮುರಿದು ಯಾರು ಬಡಿಗಾರ ಮುನಿಸಿದ್ದಕ್ಕೆ ಹೋತನ್ರಿ. ಯಪ್ಪ ಬುಟ್ಟಿಗೆ ಕೈ ಹಚ್ಚಾಕತ್ತ ನೀವು. ಅದ ನೀ ಆಟ ಅವ್ನು ಸಡ್ಲು ಕೊಟ್ಟಿ. ಆ ಮಗ ನಾನು ಮುಂದೆ ನಿನ್ನ ಬುಟ್ಟಿ ಹೆಂಗೈತಿ, ಹೂ ಹೆಂಗೈತಿ ಅಂತ ಕೇಳ್ತಾನ. ಒಂದಿಟ್ಟು ಬೆಳೆಸ್ಲೆ ಮಾತಾಡ್ಬೇಕು. ಈಗಿನ ಕಾಲದಾಗ ನೀವು ಒಂದೀಟು ಸಡ್ಲು ಬಿಟ್ಟಿ ಏನ್ ಮ್ಯಾಗ ಕುಂದಿರ್ತಾರ ಅವ್ರ. ಮೊದಲ ಯಾರವ್ರ ಗೊತ್ತತ್ಲೆ ನಿನಗ? ನಿನ್ನ ಅವನ ಬಚ್ಚ ನಾವು ಹುಟ್ಟಿದ್ದ. ನಿನ್ನ ಅವನು ಚಿಟ್ಟಿ ಚಿಟ್ಟಿ ಮಳೆಯಾಗ ಹುಟ್ಟಿದ್ದ. ನಿನ್ನ ಅವನ ಹಾದ್ಯಾಗ ಹುಟ್ಟಿದ್ದ. ನಿನ್ನ ಅವನು ಚಿಟ್ಟಿ ಮಳೆಯಾಗ ಹುಟ್ಟಿದ್ದ. ನಿನ್ನ ಅವನ ಬೀದ್ಯಾಗ ಹುಟ್ಟಿದ್ದ. ನಿನ್ನ ಅವ್ನು ನಾವು ಹುಟ್ಟಿದಾಗಿದ್ರೆ ನನಗ ಮಾತಾಡ್ತಿ? ಸೊಕ್ಕ ಅಂತನ ಮಾಡ ಸೋಮನಿಂದ್ರ. ಏ ಮಗಳ ಅಲ್ಲ ಅಲ್ರಿ ಮಾಲಕರ, ನಿಮ್ಮ ಮಗಳ ಬೂಟಿ ತಳ ಯಾಕೋ ಬಾಳ ನೆಗೆತ್ಲ ತೆಗನಿ ಬಿದ್ರಿ ಶೇಖರ್ ಅದು ಓದಿದನ್ರಿ ಇದನ್ನ. ಅಲ್ರಿ ನಿಮ್ಮಂತವ್ರು ಅದನ್ನ ಎತ್ತೆ ಎತ್ತಿ 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 ನೋಡಿದ್ ಹಂಗ ಆಗೈತಿ. ಅದ ಏನ್ ಮಾಡ್ತಿ? ನಿಮ್ಮಂತವ್ರು ಇರ್ತಿರ್ಲ ಊರಾಗ ತೆಗದಿರಂಗಿಲ್ಲ. ನಮ್ಮ ಮಗಳು ವ್ಯಾಪಾರ ಮಾಡ್ತಿರ್ತಾವ, ಒಂದ್ ಹೂ ತಗೊಳಂಗಿಲ್ಲ ಬಿಡಂಗಿಲ್ಲ. ತೆಳಗೆ ಇಳಿಸುದೈತಿ ಬುಟ್ಟಿ ನೋಡೋದೈತಿ, ತೆಳಗೆ ಇಳಿಸುದೈತಿ ಬುಟ್ಟಿ ನೋಡೋದೈತಿ. ಹಿಂಗಾಗಿ ಅದ್ರ ತವ ನೇಕಿ ಹೋಗೈತಿ ಮಗಣ. ಇರ್ಲಿ ಬಿಡ್ರಿ. ಹಾ ಮೇಡಮ್, ಹೇಳ್ರಿ ನಿಮ್ಮ ಅಪ್ಪಾರ್ ಹೇಳಿ ಗೌಡ್ರ ಮನ್ಯಾಗ ನನ್ನ ಕಾರ್ ಗಾಡಿ ಹೊಡ್ಯಾಕ ಹಚ್ಚರ್ಲೆ ಒಂದಿಟ್ಟು ರಿಕ್ವೆಸ್ಟ್ ಮಾಡ್ಕೊರಿ. ನಂದೊಂದ್ ಇಟ್ಲಾ ಅದನ್ನ ಹೊಡಿತಾನ ನಿಂದ ಗಾಡಿ. ಎಷ್ಟು ಮಂದಿ ಇಟ್ಕೋತೇವ ಅದಕ್ಕ? ಇರೋದ ಒಂದ ಗಾಡಿ. ಎಲ್ಲಿ ಮತ್ತೆ ಬಬಲೇಶ್ವರದವ್ರು ಮಾತೋದು ಹೊಡಿತಿದ್ದಾನ ಮತ್ತೆ ಮೊದಲು. ಎಷ್ಟು ಮಂದಿ ಇಟ್ಕೋತೇವೆ? ಇಲ್ಲ ಚಲೋ ಹೊಡಿತಾನ. ತಮ್ಮ ಲೈಸೆನ್ಸ್ ಐತೆ ನಿಂದ? ಎಲ್ಲಾ ತರ ಐತ್ರಿ, ಮರ್ರು ಉತ್ತಾರ್ಸಕರ ಐತಿ ಅಂತ. ಹೌದಾ? ತೋರ್ಸಿ ಯಾವ ಕಡೆ ಹೊಡಿತಿದ್ದಪ್ಪ ಗಾಡಿ? ಎಡಗೈಲ ರೀ. ಇಲ್ಲಿ ಮೊದಲು ಯಾರಲ್ಲಿ ಹೊಡಿತಿದ್ದಿ ಗಾಡಿ? ಅದಕ್ಕೆ ಯಾರ ಮೊದಲು ಚಿನ್ನಗುಂಡಿ ಲಕ್ಷ್ಮಣ್ ಸಾವುಕಾರ್ನಲ್ಲಿ. ಆತ ಅವ್ರು ಯಾಕೆ ಅದು ಹೊಡಿಸಿದ್ ನೀನ? ಅವಾಗ ಟ್ರ್ಯಾಕ್ಟರ್ ಡ್ರೈವರ್ ಕಿ ನನಗೆ ಹಚ್ಚಿಸಿದ್ರೆ ನಾ ಅವ್ನ ಕಲ್ಸಕ್ ಹೋಗಿ ನಾನೇ ಟ್ರ್ಯಾಕ್ಟರ್ ಹೊಡೆದು ಮರುತ್ತೀನಿ. ಅದಕ್ಕೆ ನೀನು ವಾದ ಹೊಡಿಸಿದ್ರ? ಅದಕ್ಕೆ ನಡ್ದ ಬಿಡ್ತಮ್ಮ ನಾವು. ಮತ್ತ ಅವ್ರದಾದ್ಮೇಲೆ ಎಲ್ಲಿ ಹೋದ್ಪ ಡ್ರೈವಿಂಗ್ ಮಾಡಕ? ಕೆರೆರಿ ಸದಾಪಂದ್ರಿ. ಆ ಮಗ ಬರೀ ಕುರಿ ಹಾಲು ತಿನ್ನೋದು, ನುಚ್ಚು ತಿನ್ನೋದು, ಮಕ್ಕೋದು ಮಾಡ್ತಿದ್ರಿ. ನಾ ಮಂದಿ ಎಲ್ಲ ಸಿಂಗಲ್ ಗೇರ್ ಹಾಕೊಂಡ್ ಕೂತ್ ಬಿಡ್ತೀನಿ. ಒಟ್ ಅವನು ದಿವಾಳಿ ತೆಗ್ದಿ ಅನ್ನಂಗತ್ತ. ನಾವ್ ಯಾರ್ಯಾರ ಗಾಡಿ ಹತ್ತೀವಿ ಎಲ್ಲ ದಿವಾಳಿನಾಗ್ಯಾವ್ರಿ. ನೀವೇ ಉದ್ದಾರ ಹಾಕಿರಿ, ಸುಮ್ ಹತ್ತಿಸ್ಕೋರಿ. ಈಗ ಅಂದ್ರೆ ನಮ್ದು ದಿವಾಳಿ ತೆಗಿಲಿ ಅಕ್ಕೈತಿ ಅನ್ನಂಗತ್ತಿ. ದಿವಾಳಿ ತೆಗಿಯಂಗಿಲ್ರಿ, ಉದ್ದಾರ ಹಾಕಿರಿ ನೀವು. ಹೌದಾ? ಮತ್ತ ಏನ್ ಬೇಡ ನೀನ್ ಅವನ್ ಎದ ಕೊಟ್ಟ ಹತ್ತಿ ಕಪ್ಪಿಗತ್ತೆ. ಹೆಂಗಿದ್ರು ಒಂದ್ ಬಾಡಿಗೆ ಮನಿ ಕೊಡ್ ಮನ್ಯಾಗ. ಮನ್ಯಾಗ ಇರ್ತಾನ, ದುಡ್ಕೋತ ಮಾಡ್ಕೋತಿರ್ತಾನ. ಹೌದು. ಮತ್ತೆವ ಮತ್ತಿಲ್ಲಪ್ಪ ಮುಂದೆವ ಏನಿಲ್ಪ ಟ್ರ್ಯಾಕ್ಟರ್ ಮ್ಯಾಗ ಗಾಡಿ ಹೊಡಿತಾನ, ಮನಿ ಬಾಡಿಗೆ ಕೊಟ್ರೆ ಮನ್ಯಾಗ ದುಡ್ಕೋತಿರ್ತಾನ. ಮತ್ತ ಮುಂದೆ ಏನಕ್ಕ ನೀವ? ಇವನು ಇಲ್ಲವ ನಿನ್ನ ಅವನ ಅಟ್ಟ ಇರ್ಬೇಕ. ಡ್ರೈವಿಂಗ್ ಅಟ್ಟ ಎಲ್ಲರೇ ಹೆಚ್ಚಿಂದ ಏನಾರ ಮುಂದ್ ಹೊರದ್ರಿ ಇಬ್ಬರು ಕಾಲ ಕಡಿತಾನ. ತಿಳಿತಿಲ್ಲ? ನೀ ನಾ ಅವನ ಮ್ಯಾಗ ವಿಶ್ವಾಸ ಐತಿ, ನಿನ್ನ ಮ್ಯಾಗ ವಿಶ್ವಾಸ ಇಲ್ಲ ಅಂದ್ರೆ ಗಂಡಸ ಮಾಡೋ ಬಗ್ಗೆನೇ ಇಲ್ಲ. ಯಾಕಂದ್ರೆ ನಮ್ಮ ದೇವ ಸತ್ಯ ನಮಗ ಗೊತ್ತಲ್ಲ. ಅದಕ್ಕೆ ಒಂದಿಟ್ಟು ಅಟ್ಟ ಇರ್ಬೇಕ. ಆಯ್ತಪ್ಪ, ನಾ ಆಟ ಇರ್ತೀನಿ. ಹಂಗಂದ್ರ ಪಟ ಪಟ ವ್ಯಾಪಾರ ಮಾಡ್ಕೊಂಡು ಮನಿ ಕಡೆ ಬಾಯ ಹೊಸುವಾಗ್ಯಾವ. ನಡ್ರಿ ಹಂಗಾರ. ಆಗಲೇ ಅಣ್ಣ ಒಂದಿಟ್ಟು ಅಟ್ಟ ತಿಂದನ್ ಬಾಳ ಹೊಸಾಗ್ಯಾವ ಊಟಕ್ ಮಾಡಕ್ಕೆ. ಆಯ್ತು ನೋಡಪ್ಪ, ರಾತ್ರಿ ಹೋಗಿ ಅದು ಹಂಗ ಬಿದ್ದಕ್ ನಡಿ ಕೊಡ್ತೀನಿ. ಹೌದಾ? ಬಡ್ಲಿ ಮೊದಲ ಹುಡುಗ ಅಣ್ಣದಾನ, ಲಘು ಬಾ ಮಾಮ ನೋಡೋನು. ಅಂತೂ ಇಂತೂ ನಿಮ್ಮ ಅಪ್ಪಾರಿಗೆ ನನಗೆ ಕೆಲಸ ಕೊಡಾಕತ್ತೀರಿ ಅಂದಂಗಾತ. ಮಾತಾಡ್ತಾಡ ಟ್ರೈನಿಂಗ್ ಚಾಲೂ ಮಾಡೇ ಬಿಡ. ನಡ್ರಿ ನೋಡಲ್ಲ
ಹುಡುಗನ ರಾಣಿಯಾಗು ಬಾ. ಹಾಗಾದ್ರೆ ನಾನು ಬರಲ್ಲ. ಹೋಗಿ ಬರ್ತೀರಿ ಹಂಗಾರೆ? ಟಾಟಾ ಟಾಟಾ, ಬೈ ಬೈ. ಬಾಯ್ ಬಾಯ್. See you. ಈಗ